ಇದಕ್ಕೆ ಸಾಂಬಾರು ಸೊಪ್ಪು ಇರುತ್ತೆ, ಮತ್ತು ದೊಡ್ಡ ಪತ್ರೆ ಎರಡು ಇರುತ್ತೆ ಈ ಅಲ್ಲಿಗೆ. ಇಲ್ಲ ಸೋಯಿಸ್ಕೊಳ್ಳವು, ಕೊಯ್ದು ಸೋಯಿಸ್ಕೊಂಡು ಇದನ್ನು ಕಡಲೆ ಹಿಟ್ಟಿನಲ್ಲಿ ಒದ್ದಿ ಬೋಂಡ ಮಾಡೋವು ಸಂಸ್ತಾ ಇದ್ದಾನೀಗ. ಇದಕ್ಕೆ ಮೆಣಸಿನ ಪುಡಿ ಹಾಕ್ತಾಯಿದ್ದಿ. ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ. ಇಷ್ಟು ಬೆಲ್ಲ ಹಾಕ್ತಾಯಿದ್ದಿ, ಸಿಹಿ ಅಪ್ಪಷ್ಟು ಹಾಕೋದಾಗ. ಇದು ಕಡಲೆ ಹಿಟ್ಟು. ಇದರಲ್ಲಿ ಕಲಿಸ್ಕೊಂಡು ಕಡಲೆ ಹಿಟ್ಟು ಕಲಿಸ್ಕೊಂಡಿದ್ರಲ್ಲಿ ಹಿಂಗೆ ಇರೋದವು ಸಾಂಬಾರು ಸೊಪ್ಪ ಅದ್ದೆದ್ದು ಈರುಳ್ಳಿ ಅದ್ದೆದ್ದು ಕರಿಯವನ್ನ ಅದ್ದೆದ್ದು ಹಾಕ್ತಾ ಇರ್ತೇನೆ ಅಕ್ಕಿ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಆಹಾ ಆಹಾ, ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ. ಸೂಪರ್. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಕಾಮೆಂಟ್ ಮಾಡಿ. ಈ ಜಗವಿದೆ ಓ ಈ ಜನು